ನಮಸ್ಕಾರ ಸ್ನೇಹಿತರೆ. ಈಗ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಲೇಬರ್ ಕಾಸ್ಟ್ ಅಲ್ಲಿ ನಾವು ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಬಗ್ಗೆ ಒಂದಷ್ಟು ವಿಷಯ ತಿಳ್ಕೊಂಡು ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಲೆಟ್ ಅಸ್ ಲುಕ್ ಇನ್ ಟು ದ ಫಾರ್ಮುಲಾ ಅಂಡ್ ಪ್ರಾಬ್ಲಮ್ಸ್ ಆಫ್ ನಮ್ಮ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಂಡರ್ ಲೇಬರ್ ಕಾಸ್ಟ್ ಕಂಟ್ರೋಲ್. ಓಕೆ, ಮೊದಲನೇದಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಲೇಬರ್ ಕಾಸ್ಟ್ ಕಂಟ್ರೋಲ್ ಚಾಪ್ಟರ್. ಅದರಲ್ಲಿ ಪೀಸ್ ರೇಟ್ ಸಿಸ್ಟಮ್ಸ್ ಇದೆ. ದೇರ್ ಇಸ್ ಅ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್, ಅದನ್ನ ಲಾಸ್ಟ್ ವಿಡಿಯೋ ನೋಡಿದೀವಿ ನಾವು. ದೆನ್ ಈಗ ನಾವು ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅನ್ನ ನೋಡೋಣ. ಏನು, ವಾಟ್ ಆರ್ ದ ಸ್ಟೆಪ್ಸ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಕ್ಯಾಲ್ಕುಲೇಟಿಂಗ್ ವೇಜಸ್ ಅಂಡರ್ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಏನೇನು ಸ್ಟೆಪ್ಸ್ ಇದೆ ನೋಡೋಣ. ಮೊದಲನೇದು, ಕಂಪ್ಯೂಟ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟರೆ ನೋ ಪ್ರಾಬ್ಲಮ್, ಅದರ್ವೈಸ್ ನಾವು ಮಾಡ್ಕೋಬೇಕು. ಇಫ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನೇ ಸ್ಟೆಪ್, ಕಂಪ್ಯೂಟ್ ನಾರ್ಮಲ್ ಪೀಸ್ ರೇಟ್ ಅಥವಾ ರೇಟ್ ಪರ್ ಪೀಸ್ ಇಫ್ ಇಟ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಇದು ಅಷ್ಟೇನೆ, ಪ್ರಾಬ್ಲಮ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಅದರ್ವೈಸ್ ಅವ್ರು ಕೊಟ್ರೆ ಓಕೆ. ದೆನ್ ದ ಥರ್ಡ್ ಒನ್, ಕಂಪ್ಯೂಟ್ ಎಫಿಷಿಯನ್ಸಿ ಆಫ್ ದ ವರ್ಕರ್, ಎಫಿಷಿಯನ್ಸಿ ರೇಟ್ ಆರ್ ಪರ್ಫಾರ್ಮೆನ್ಸ್ ಲೆವೆಲ್ ಅಂತ ಕರಿತೀವಿ ನಾವು. ಯಾವ ತರ ಮಾಡಬೇಕು? ದೇರ್ ಆರ್ ಟೂ ವೆರೈಟೀಸ್ ಟು ಕ್ಯಾಲ್ಕುಲೇಟ್ ಎಫಿಷಿಯನ್ಸಿ. ಒಂದು ಆನ್ ದ ಬೇಸಿಸ್ ಆಫ್ ಸ್ಟ್ಯಾಂಡರ್ಡ್ ಟೈಮ್. ಎಫಿಷಿಯನ್ಸಿ ಆಫ್ ದ ವರ್ಕರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಈ ತರ ಇರುತ್ತೆ, ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಡಿವೈಡೆಡ್ ಬೈ ಆಕ್ಚುಯಲ್ ಟೈಮ್ ಟೇಕನ್ ಇಂಟು 100. ಇದು ಸ್ಟ್ಯಾಂಡರ್ಡ್ ಟೈಮ್ ಬೇಸಿಸ್ ಮೇಲೆ ಕೊಟ್ಟರೆ. ದೇರ್ ಈಸ್ ಒನ್ ಮೋರ್ ಮೆಥಡ್, ಸ್ಟ್ಯಾಂಡರ್ಡ್ ಔಟ್ಪುಟ್. ಮ್ಯಾಕ್ಸಿಮಮ್ ಈ ಸ್ಟ್ಯಾಂಡರ್ಡ್ ಔಟ್ಪುಟ್ ಬೇಸಿಸ್ ಮೇಲೆ ಕೊಡ್ತಾರೆ. ನಾವು ದ ಎಫಿಷಿಯನ್ಸಿ ಆಫ್ ದ ವರ್ಕರ್ ಇಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100. ಈ ಫಾರ್ಮುಲಾ ಹಾಕೊಂಡು ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಎಫಿಷಿಯನ್ಸಿ ಅಂತಕ್ಕಂಥದ್ದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ವರ್ಕರ್ಗೆ ವೇಜಸ್ ಕೊಡಬೇಕು ಆಸ್ ಪರ್ ಟೇಲರ್ಸ್ ಪ್ಲಾನ್, ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಪ್ಲಾನ್. ಏನ್ ಹೇಳ್ತಾರೆ ಅವರು, ಎಫಿಷಿಯನ್ಸಿನ ನೋಡಿಕೊಂಡು ಲೋಯರ್ ಎಫಿಷಿಯನ್ಸಿ ಇರ್ತಕ್ಕಂಥವ್ರಿಗೆ ಅಥವಾ ಲೆಸ್ ಎಫಿಷಿಯಂಟ್ ವರ್ಕರ್ಗೆ, ದ ವರ್ಕರ್ ಈಸ್ ಬಿಲೋ 100%, ನಾವು ಹೇಳಿರ್ತಕ್ಕಂಥ 100% ಗಿಂತ ವರ್ಕ್ ಕಡಿಮೆ ಮಾಡಿದ್ರೆ ದೆನ್ ಹಿ ವಿಲ್ ಬಿ ಪೇಡ್ ಎ ಲೋಯರ್ ರೇಟ್ ರಾದರ್ ದ್ಯಾನ್ ದ ನಾರ್ಮಲ್ ಪೀಸ್ ರೇಟ್. ನಾವು ಪೀಸ್ಗೆ ಇಷ್ಟು ಕೊಡ್ತೀವಿ ಅಂತ ಹೇಳಿರ್ತೀವಿ, ಅದಕ್ಕಿಂತ ಕಡಿಮೆ ಕೊಡಬೇಕು. ಯಾವಾಗ? ವೆನ್ ಹಿ ಈಸ್ ವರ್ಕಿಂಗ್ ಬಿಲೋ 100% ಎಫಿಷಿಯನ್ಸಿ. ಒಂದು ದಿವಸಕ್ಕೆ ಒಂದು 50 ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕು ಅಂತೀವಿ, ಅವನು 50 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಒಂದು ದಿವಸಕ್ಕೆ ಇಟ್ ಈಸ್ 100%. 100% ಅಂತಂದ್ರೆ ಅದಕ್ಕಿಂತ ಕಡಿಮೆ ಆಯ್ತು ಅಂತಂದ್ರೆ, ಸಪೋಸ್ ನಾವು ಹೇಳಿರೋದಕ್ಕಿಂತ 1 ಅಥವಾ 2 ಅಥವಾ 10 ಕಡಿಮೆ ಮಾಡಿದ್ರು ಕೂಡ ಎಫಿಷಿಯನ್ಸಿ ಕಡಿಮೆ ಇದೆ ಅಂತ ಅವನಿಗೆ ಲೋ ಪೀಸ್ ರೇಟ್ ಕೊಡಬೇಕು. ದೆನ್ ಎರಡನೇದೇನು ಅಂತಂದ್ರೆ, ಇಫ್ ದ ಎಫಿಷಿಯನ್ಸಿ ಆಫ್ ದ ವರ್ಕರ್ ಈಸ್ ಈಕ್ವಲ್ ಟು ಆರ್ ಮೋರ್ ದ್ಯಾನ್ 100%, ನಾವು ಹೇಳಿರೋ ಅಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ he will be paid higher piece rate than the normal piece rate. ಇದು ನಾವು ಚೆನ್ನಾಗಿ ನೆನಪಿಟ್ಕೋಬೇಕಾದ್ದು ಅಕಾರ್ಡಿಂಗ್ ಟು ಡಿಫರೆನ್ಷಿಯಲ್ ಪೀಸ್ ರೇಟ್ ಆಫ್ ಟೇಲರ್. ಓಕೆ, ನಾಲ್ಕನೇ ಸ್ಟೆಪ್, ಕಂಪ್ಯೂಟ್ ದ ಅರ್ನಿಂಗ್ಸ್ ಬೈ ಅಪ್ಲೈಯಿಂಗ್ ದ ಫಾರ್ಮುಲಾ. ಏನ್ ಫಾರ್ಮುಲಾ? ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ನಾರ್ಮಲ್ ಪೀಸ್ ರೇಟ್ ಇಂಟು ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್. ಡಿಫರೆನ್ಷಿಯಲ್ಸ್ ಅಂದ್ರೆ ನೋಡಿದ್ವಿ, ಲೋ ರೇಟಾ ಅಥವಾ ಹೇರ್ ರೇಟಾ. ಓಕೆ, ಇದು ನಮ್ಮ ಫಾರ್ಮುಲಾ. ಓಕೆ, ಡಿಫರೆನ್ಷಿಯಲ್ಸ್ ನಮ್ಮ ಟೇಲರ್ ಕೊಟ್ಟಿರೋ ಪ್ರಕಾರ ಯಾವ ತರ ಇರುತ್ತೆ? ಡಿಫರೆನ್ಷಿಯಲ್ಸ್ ಅಪ್ಲೈಡ್ ಆಸ್ ಪರ್ ಟೇಲರ್. ಮೊದಲನೇದು ಎಫಿಷಿಯನ್ಸಿ ಆಫ್ ದ ವರ್ಕರ್ ಮತ್ತೆ ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ ಅಂತ ತಗೋಣ. ಅದರಲ್ಲಿ ಫಸ್ಟ್, ಇಫ್ ದ ಎಫಿಷಿಯನ್ಸಿ ಇಸ್ ಲೆಸ್ ದ್ಯಾನ್ 100%, 100% ಗಿಂತ ಕಡಿಮೆ ಏನಾದ್ರೂ ಎಫಿಷಿಯನ್ಸಿ ಇದ್ದರೆ ಅವನಿಗೆ 83% ಆಫ್ ನಾರ್ಮಲ್ ಪೀಸ್ ರೇಟ್, ಅಂದ್ರೆ ನಾವು 100 ರೂಪಾಯಿ ಕೊಡ್ತೀವಿ ಸಂಬಳ ಒಂದು ಪೀಸ್ಗೆ ಅಂದ್ರೆ ಅದರಲ್ಲಿ 83% 83 ರೂಪೀಸ್ಗೆ ಕೊಡಬೇಕಾಗುತ್ತೆ. ಸಪೋಸ್ ಅವನು ಇಫ್ ದ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಆರ್ ಮೋರ್ ದ್ಯಾನ್ 100%, ನಾವು ಹೇಳಿರೋ ಅಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅವನಿಗೆ 175% ಆಫ್ ನಾರ್ಮಲ್ ಪೀಸ್ ರೇಟ್ ಕೊಡಬೇಕಾಗುತ್ತೆ. ಓಕೆ, ಇದು ನಮ್ಮ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ, ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ ಟೇಲರ್ ಹೇಳಿರ್ತಕ್ಕಂಥದ್ದು. ಓಕೆ, let us look into a problem. This is a problem given in a question paper of Bangalore University and Bangalore North University. Okay, on the basis of following information, calculate the earnings of Geeta on the straight piece rate system and Taylor's differential piece rate system. Straight piece rate ಮತ್ತೆ Taylor's differential piece rate system ಎರಡು ಮಾಡಿ ಅಂತ ಕೇಳಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ 8 ಯೂನಿಟ್ಸ್ ಪರ್ ಅವರ್, ಒಂದು ಗಂಟೆಗೆ 8 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ರು. ನಾರ್ಮಲ್ ರೇಟ್ ಪರ್ ನಾರ್ಮಲ್ ಟೈಮ್ ರೇಟ್ ಇಸ್ ಈಕ್ವಲ್ ಟು 40 ರೂಪೀಸ್ ಪರ್ ಅವರ್, ಅವರ್ಲಿ ರೇಟ್ ಒಂದು ಗಂಟೆಗೆ ಎಷ್ಟು ಕೊಡ್ತು ಅಂತ. ನೆಕ್ಸ್ಟ್, ಇನ್ನೇ 9 ಅವರ್ಸ್ ಡೇ, ಒಂದು ದಿವಸದಲ್ಲಿ 9 ಗಂಟೆ ಕಾಲ ಕೆಲಸ ಮಾಡ್ತಿದ್ರು. ಗೀತಾ ಪ್ರೊಡ್ಯೂಸಸ್ 54 ಯೂನಿಟ್ಸ್,
ಗೀತಾ ಅಂತಕ್ಕಂಥ ವರ್ಕರ್ 54 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ರು. ಸೀತಾ ಪ್ರೊಡ್ಯೂಸಸ್ 75 ಯೂನಿಟ್ಸ್. ದಿಸ್ ಇಸ್ ದ ಪ್ರಾಬ್ಲಮ್ ಗಿವನ್. ನಾವೀಗ ಆನ್ಸರ್ ಮಾಡಬೇಕು. ಓಕೆ, ಮಾಡೋಣ ಬನ್ನಿ. ಲೆಟ್ ಅಸ್ ಟೇಕ್ ಫಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪೀಸ್ ರೇಟ್. ಇಲ್ಲಿ ಅಥವಾ ರೇಟ್ ಪರ್ ಯೂನಿಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಪರ್ ಅವರ್ ನಾರ್ಮಲ್ ಟೈಮ್ ರೇಟ್ ಅಂದ್ರೆ ಪರ್ ಅವರ್ 40 ರೂಪೀಸ್ ಕೊಡ್ತಾನೆ. ನಮ್ಗೆ ಪೀಸ್ ರೇಟ್ ಬೇಕು. ಒಂದು ಪೀಸ್ಗೆ ಎಷ್ಟು ನೋಡಿ, ರೇಟ್ ಪರ್ ಪೀಸ್ ಅಥವಾ ರೇಟ್ ಪರ್ ಯೂನಿಟ್ ಅಥವಾ ನಾರ್ಮಲ್ ಪೀಸ್ ರೇಟ್ ಬೇಕು. ಕ್ಯಾಲ್ಕುಲೇಟ್ ಮಾಡೋಣ. ಅವರೇ ಕೊಟ್ಟಿರೋ ಪ್ರಕಾರ ರೇಟ್ ಪರ್ ಯೂನಿಟ್ ಅಥವಾ ನಾರ್ಮಲ್ ಪೀಸ್ ರೇಟ್ ಇಸ್ ಈಕ್ವಲ್ ಟು ಈ ತರ ಮಾಡ್ಕೋಬೇಕು, ರೇಟ್ ಪರ್ ಅವರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್. ಒಂದು ಗಂಟೆಗೆ ಎಷ್ಟು ಕೊಡ್ತಾರೆ ಡಿವೈಡೆಡ್ ಬೈ ಒಂದು ಗಂಟೆಗೆ ಎಷ್ಟು ಪ್ರೊಡ್ಯೂಸ್ ಮಾಡ್ತಾನೆ ಅಂತಂದ್ರೆ ಒಂದು ಪೀಸ್ಗೆ ಎಷ್ಟು ಅಂತ ಬರುತ್ತೆ. ಓಕೆ, ಇಲ್ಲಿ ನಾವು ನೋಡಿದ್ವಿ 40 ರೂಪಾಯಿ ಪರ್ ಅವರ್ ಕೊಡ್ತಾ ಇದ್ದಾರೆ. 40 ರೂಪಾಯಿ ತಗೊಂಡ್ವಿ ಡಿವೈಡೆಡ್ ಬೈ ಒಂದು ಗಂಟೆಗೆ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ರು ಅಂದ್ರೆ 80 ಯೂನಿಟ್ಸ್ ಪರ್ ಅವರ್. ತಗೊಳ್ಳಿ, ಡಿವೈಡ್ ಮಾಡಿ. ದ ಆನ್ಸರ್ ಈಸ್ 5 ರೂಪೀಸ್ ಪರ್ ಅವರ್. ಒಂದು ಗಂಟೆಗೆ 5 ರೂಪಾಯಿನ ಸಂಬಳ ಕೊಡ್ತಿದ್ರು. ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ ಕೊಡ್ತಿದ್ರು. ದೆನ್ ನೆಕ್ಸ್ಟ್, ಸ್ಟ್ರೈಟ್ ಪೀಸ್ ರೇಟ್ ಬೇಸಿಸ್ ಮೇಲೆ ನಾವು ಈಗ ಕ್ಯಾಲ್ಕುಲೇಟ್ ಮಾಡಬಹುದು. ಒಂದು ಪೀಸ್ಗೆ ಎಷ್ಟು 5 ರೂಪಾಯಿ ಕೊಡ್ತಾ ಇದ್ದಾರೆ. ನಂಬರ್ ಆಫ್ ಪೀಸಸ್ ಪ್ರೊಡ್ಯೂಸ್ ಮಾಡೋದು ಎಷ್ಟು, ಮಲ್ಟಿಪ್ಲೈ ಮಾಡಿದ್ರೆ ವೇಜಸ್ ಬರುತ್ತೆ. ಕಮಾನ್, ವೇಜಸ್ ಇಸ್ ಈಕ್ವಲ್ ಟು ಯಾವುದು, ಸ್ಟ್ರೈಟ್ ಪೀಸ್ ರೇಟ್ ಬೇಸಿಸ್ ಅಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್. ಫಸ್ಟ್ ಒನ್ ಗೀತಾಸ್ ವೇಜಸ್ ಮಾಡೋಣ. 54 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರು. ಸಿ ಪ್ರಾಬ್ಲಮ್ ಅಲ್ಲಿ ಹೇಳಿದ್ರು ಗೀತಾ ಪ್ರೊಡ್ಯೂಸಸ್ 54 ಯೂನಿಟ್ಸ್ ಇಂಟು 5 ರೂಪಾಯಿ ಪರ್ ಯೂನಿಟ್. ಎಲ್ಲಿಂದ ಬಂತು ಅಂದ್ರೆ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಸೀತಾಸ್ ವೇಜಸ್. ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ವಿ ಎಷ್ಟು ಅಂದ್ರೆ ಸೀತಾ ಪ್ರೊಡ್ಯೂಸಸ್ 75 ಯೂನಿಟ್ಸ್ ಇಂಟು 5 ರೂಪೀಸ್ ಪರ್ ಯೂನಿಟ್. ಈಗ ತಾನೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಮಲ್ಟಿಪ್ಲೈ ಮಾಡಿದ್ರೆ 375 ರೂಪೀಸ್ ಪರ್ ಡೇ. ಇವ್ರಿಗೆ 270, 375 ಅಂತು. ಇದು ಸ್ಟ್ರೈಟ್ ಪೀಸ್ ರೇಟ್ ಆಯ್ತು. ನೆಕ್ಸ್ಟ್, ಅಂಡರ್ ಟೇಲರ್ಸ್ ಪೀಸ್ ರೇಟ್ ಬೇಸಿಸ್. ಈಗ ತಾನೇ ನೋಡಿದ್ವಿ ನಾವು ಟೇಲರ್ಸ್ ಪೀಸ್ ರೇಟ್ ಬೇಸಿಸ್ ಮೇಲೆ ಡಿಫರೆನ್ಷಿಯಲ್ಸ್ ಯಾವ ತರ ಅಂತ. ಫಸ್ಟ್ ಒನ್ ಅಲ್ಲಿ ಸ್ಟೆಪ್ಸ್ ನೋಡಿದ್ವಿ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಸ್ಟ್ಯಾಂಡರ್ಡ್ ಔಟ್ಪುಟ್ ಮಾಡೋಣ. ಹೇಗೆ ಮಾಡೋದು, ತಗೊಳ್ಳಿ. ಗಿವನ್ ಏನ್ ಕೊಟ್ಟಿದ್ದಾರೆ ನಮ್ಗೆ, ಸ್ಟ್ಯಾಂಡರ್ಡ್ ಔಟ್ಪುಟ್ ಇನ್ 1 ಅವರ್ ಈಸ್ ಈಕ್ವಲ್ ಟು 8 ಯೂನಿಟ್ಸ್ ಪ್ರೊಡ್ಯೂಸ್. ಏನ್ ಕೊಟ್ಟಿದ್ರು ನಮ್ ಪ್ರಾಬ್ಲಮ್ ಅಲ್ಲಿ ಇತ್ತು ನೋಡಿ. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಅಥವಾ ಸ್ಟ್ಯಾಂಡರ್ಡ್ ಔಟ್ಪುಟ್ ಎರಡು ಒಂದೇ. 8 ಯೂನಿಟ್ಸ್ ಪರ್ ಅವರ್ ತಗೊಂಡ್ವಿ ನಾವು. ಹಾಗಾದ್ರೆ ಒಂದು ದಿವಸಕ್ಕೆ ಎಷ್ಟು ಗಂಟೆ ಕಾಲ ಕೆಲಸ ಮಾಡ್ತಿದ್ವಿ ನಾವು ಅಂದ್ರೆ ಇನ್ 9 ಅವರ್ ಎ ಡೇ. 9 ಗಂಟೆ ಕಾಲ ಕೆಲಸ ಮಾಡ್ತಿದ್ವಿ. ಸ್ಟ್ಯಾಂಡರ್ಡ್ ಔಟ್ಪುಟ್ ಇನ್ 9 ಅವರ್ಸ್ ಅಂದ್ರೆ 9 ಅವರ್ಸ್ ಇಂಟು ಒಂದು ಗಂಟೆ ಪ್ರೊಡ್ಯೂಸ್ ಮಾಡೋ 8 ಯೂನಿಟ್ಸ್ ಅಂದ್ರೆ 72 ಯೂನಿಟ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕು. ಓಕೆ, ಸ್ಟ್ಯಾಂಡರ್ಡ್ ಔಟ್ಪುಟ್ ಬಂದ್ಬಿಡ್ತಾರೆ. ಸ್ಟ್ಯಾಂಡರ್ಡ್ ಔಟ್ಪುಟ್ ಈಸ್ ಈಕ್ವಲ್ ಟು 72 ಯೂನಿಟ್ಸ್. ದೆನ್ ಕ್ಯಾಲ್ಕುಲೇಷನ್ ಆಫ್ ಎಫಿಷಿಯನ್ಸಿ ಆಫ್ ವರ್ಕರ್ಸ್ ಮಾಡ. ಎಫಿಷಿಯನ್ಸಿ ಆಫ್ ವರ್ಕರ್ಸ್ ಫಾರ್ಮುಲಾ ನಾವು ನೋಡಿದ್ವಿ. ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100. ಓಕೆ, ಹಾಕೋಣ. ಫಸ್ಟ್ ಗೀತಾಸ್ ಎಫಿಷಿಯನ್ಸಿ. ಗೀತಾ ನಿಜವಾಗ್ಲೂ ಪ್ರೊಡ್ಯೂಸ್ ಮಾಡಿದೆ ಎಷ್ಟು, ಈಗ ತಾನೇ ಇಲ್ಲಿ ತಗೊಂಡ್ವಿ 54 ಯೂನಿಟ್ಸ್ ಅಂತ ಹೇಳಿ. 54 ಡಿವೈಡೆಡ್ ಬೈ ಈಗ ತಾನೇ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದೆಷ್ಟು, ವಿ ಕೇಮ್ ಟು ನೋ ದಟ್ 72 ಯೂನಿಟ್ಸ್ ಇಂಟು 100. ದ ಪರ್ಸೆಂಟೇಜ್ ಅಥವಾ ಎಫಿಷಿಯನ್ಸಿ ರೇಟು 75%. ನಾವು ಹೇಳಿರೋದ್ರಲ್ಲಿ 75% ಕೆಲಸ ಮಾಡಿದ್ದಾರೆ ಗೀತಾನವರು. ನೆಕ್ಸ್ಟ್, ಇದಕ್ಕೆ ನಾವೇನ್ ಮಾಡ್ಬೇಕು, ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ ಯಾವ್ದು ಕೊಡ್ಬೇಕು, ಇಲ್ಲಿ ಈಗ ತಾನೇ ನಾವು ನೋಡಿದ್ವಿ. ಏನು 100% ಒಳಗಡೆ ಇದ್ರೆ 83% ಕೊಡ್ಬೇಕು. ಓಕೆ, ಎಸ್, ಕಮ್ ಬ್ಯಾಕ್. ಈಗ 83% ಕೊಡ್ಬೇಕು ಬಿಕಾಸ್ ಆರ್ ಎಫಿಷಿಯನ್ಸಿ ಈಸ್ ಲೆಸ್ ದ್ಯಾನ್ 100%. 100% ಗಿಂತ ಕಡಿಮೆ ಇದೆ, ಅದಕ್ಕೆ 83% ಕೊಡ್ಬೇಕು. ಯಾಕಂದ್ರೆ 75% ಇಸ್ ಲೆಸ್ ದ್ಯಾನ್ 83%. ದೆನ್ ಸೀತಾಸ್ ಎಫಿಷಿಯನ್ಸಿ ನೋಡೋಣ. ಸೀತಾ ಪ್ರೊಡ್ಯೂಸ್ ಮಾಡಿದ್ದು 75 ಯೂನಿಟ್ಸ್ ಡಿವೈಡೆಡ್ ಬೈ 72 ಯೂನಿಟ್ಸ್ ನಾವು ಮಾಡಬೇಕಾಗಿರತಕ್ಕಂಥ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಸೀತಾ ಪ್ರೊಡ್ಯೂಸಸ್ 75 ಯೂನಿಟ್ಸ್. 75 divided by 72 into 100. The percentage is 104.17%. ಇದು 100% ಗಿಂತ ಜಾಸ್ತಿ. ಓಕೆ, ಅದಕ್ಕೋಸ್ಕರ ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ ಎಷ್ಟು ಅಂದ್ರೆ 175% ಬಿಕಾಸ್ our efficiency is more than 100%. ಓಕೆ, ಈಗ ಅರ್ನಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಬರೀರಿ, earnings is equal to formula number of units produced into ನಾರ್ಮಲ್ ಪೀಸ್ ರೇಟ್. ನಾರ್ಮಲ್ ಪೀಸ್ ರೇಟ್ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಪೀಸ್ ರೇಟ್ ಒಂದು ಯೂನಿಟ್ಗೆ 5 ರೂಪಾಯಿ. ದೆನ್ ಇಂಟು ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ ನೋಡಿದ್ವಿ. ಡಿಫರೆನ್ಷಿಯಲ್ಸ್ ಇಲ್ಲೇ ನೋಡಿದ್ವಿ. ಇಲ್ಲಿ ಗೀತಾಗೆ 83%, ಸೀತಾಗೆ 75%. ಬನ್ನಿ, ಗೀತಾಸ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ 54, 5 ರೂಪಾಯಿ ಪರ್ ಯೂನಿಟ್, ದೆನ್ 83%. It becomes 224.10 per day. Then Sita's efficiency ಪ್ರಕಾರ earnings ಎಷ್ಟು ಬರುತ್ತೆ ಅಂದ್ರೆ she has produced 75 units
ಇಂಟು 5 rupees per unit ಇಂಟು 175%. ಯಾಕೆ ಇಲ್ಲಿ ಬರೆದಿದ್ದೀವಿ ನೋಡ್ರಿ, ಇಲ್ಲಿ ಬರೆದಿದ್ದೀವಿ ಅದಕ್ಕೋಸ್ಕರ 656.25 rupees per day. ಇದು ನಮ್ಮ ಪ್ರಾಬ್ಲಮ್ಗೆ ಆನ್ಸರ್. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಇನ್ನೂ ಒಂದು ಪ್ರಾಬ್ಲಮ್ನ ನೋಡೋಣ ನಾವು. ಓಕೆ, ಇನ್ನೂ ಒಂದು ಪ್ರಾಬ್ಲಮ್ನ ನೋಡೋಣ. This is what one more problem is. Illustration 2. From the following particulars, calculate the earnings of workers under straight piece rate basis and under Taylor's differential piece rate. Piece rate ಮತ್ತೆ ಟೇಲರ್ಸ್ ಎರಡೂ ಕೂಡ ಕೇಳ್ತಿದ್ದಾರೆ. ಪ್ರಾಬ್ಲಮ್ ಅಲ್ಲಿ ಏನೇನು ಕೊಡ್ತಾ ಹೋಗ್ತಾರೆ? ಸ್ಟ್ಯಾಂಡರ್ಡ್ ಟೈಮ್ ಪರ್ ಪೀಸ್ ಅಥವಾ ಪರ್ ಯೂನಿಟ್ 20 minutes. ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಕ್ಕೆ 20 ನಿಮಿಷ ಬೇಕಿತ್ತು. ಎರಡನೇದು ನಾರ್ಮಲ್ ರೇಟ್ ಪರ್ ಅವರ್, ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು, 1 ಗಂಟೆಗೆ 9 ರೂಪಾಯಿ. ನೆಕ್ಸ್ಟ್, in a 9 hours day worker A produces 25 units. ಒಂದು ದಿವಸದಲ್ಲಿ 9 ಗಂಟೆ ಕಾಲ ಕೆಲಸ ಮಾಡಿ ಎ ಅಂತಕ್ಕಂಥವ್ರು 25 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರು. ಬಿ ಅನ್ನೋರು ವರ್ಕರ್ ಬಿ ಪ್ರೊಡ್ಯೂಸಸ್ 30 ಯೂನಿಟ್ಸ್. ಓಕೆ, ಇದು ಪ್ರಾಬ್ಲಮ್. ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ ಅಥವಾ ಅಪ್ಲೈಡ್ 80% ಆಫ್ ಪೀಸ್ ರೇಟ್ ಬಿಲೋ ಸ್ಟ್ಯಾಂಡರ್ಡ್. ಯಾರು ನಾವು ಹೇಳಿರೋದಕ್ಕಿಂತ ಕಡಿಮೆ ಕೆಲಸ ಮಾಡಿದ್ರೆ 80% ಕೊಡಿ. ಅಂಡ್ 120% ಆಫ್ ಪೀಸ್ ರೇಟ್ ಅಬೌವ್ ಸ್ಟ್ಯಾಂಡರ್ಡ್. ನಾವು ಹೇಳಿರೋಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ 100 ಅಥವಾ 100ಗಿಂತ ಜಾಸ್ತಿ ಇದ್ರೆ 120% ಕೊಡಿ ಅಂತ ಹೇಳ್ತಾರೆ. ನೋಡಿ, ನಾವು ಟೇಲರ್ ಹೇಳಿರ್ತಕ್ಕಂಥದ್ದು ಬಿಲೋ ನಮ್ಗೆ ಸ್ಟ್ಯಾಂಡರ್ಡ್ಸ್ ಇದ್ರೆ 83% ಅಂತಿತ್ತು. ಸ್ಟ್ಯಾಂಡರ್ಡ್ ನಾವು ಹೇಳಿರೋಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ 175% ಅಂತ ಹೇಳಿ. ಅದೇ ಪ್ರಾಬ್ಲಮ್ ಅಲ್ಲಿ ಈ ತರ ಸ್ಪೆಸಿಫಿಕ್ ಆಗಿ ಡಿಫರೆನ್ಷಿಯಲ್ಸ್ ಕೊಟ್ರೆ ನಾವು ಇದನ್ನೇ ತಗೋಬೇಕಾಗುತ್ತೆ. ಓಕೆ, ಇದು ಪ್ರಾಬ್ಲಮ್. ಲೆಟ್ ಅಸ್ ಗೋ ಅಂಡ್ ಆನ್ಸರ್ ದ ಪ್ರಾಬ್ಲಮ್. ಫಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪೀಸ್ ರೇಟ್ ಅಥವಾ ರೇಟ್ ಪರ್ ಯೂನಿಟ್. ಮೊದಲನೇದು ಸ್ಟ್ಯಾಂಡರ್ಡ್ ಔಟ್ಪುಟ್ ಇನ್ 20 minutes ಈಸ್ ಈಕ್ವಲ್ ಟು 1 ಯೂನಿಟ್. 20 ನಿಮಿಷದಲ್ಲಿ 1 ಯೂನಿಟ್ ಪ್ರೊಡ್ಯೂಸ್ ಮಾಡ್ತೀವಿ. ದೆನ್ ಇನ್ 60 minutes ಅಥವಾ 1 hour ಅಲ್ಲಿ 60 minutes ಡಿವೈಡೆಡ್ ಬೈ 20 minutes ಅಂದ್ರೆ 3 ಯೂನಿಟ್ಸ್ ಆರ್ ಪ್ರೊಡ್ಯೂಸ್. ಯಾವಾಗ? 1 ಗಂಟೆ. ಇನ್ 60 minutes ಅಂದ್ರೂ ಒಂದೇ ಅಥವಾ 1 hour ಅಂದ್ರೂ ಒಂದೇ. ನೆಕ್ಸ್ಟ್, ರೇಟ್ ಪರ್ ಯೂನಿಟ್ ಅಥವಾ ನಾರ್ಮಲ್ ಪೀಸ್ ರೇಟ್ ಇಸ್ ಈಕ್ವಲ್ ಟು ರೇಟ್ ಪರ್ ಅವರ್ ಡಿವೈಡೆಡ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್. ಓಕೆ, 1 hourಗೆ ಎಷ್ಟು ಕೊಡ್ತಿದ್ವಿ? 9 rupees ಕೊಡ್ತಿದ್ವಿ ನಮ್ಮ ಪ್ರಾಬ್ಲಮ್. 9 rupees ಪರ್ ಅವರ್ ಡಿವೈಡೆಡ್ ಬೈ, ಈಗ ತಾನೇ ನೋಡಿದ್ವಿ 3 ಯೂನಿಟ್ಸ್ 1 hour ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ವಿ. ಡಿವೈಡ್ ಮಾಡಿದ್ರೆ 1 ಯೂನಿಟ್ಗೆ 3 rupees ಬರ್ತಾ ಇತ್ತು. ಇದು ಪೀಸ್ ರೇಟ್ ಒನ್. ಈಗ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ ನಾವು ವೇಜಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ದ ಆನ್ಸರ್ ಈಸ್ earnings is equal to number of units produced into rate per hour. ಇದು ಫಾರ್ಮುಲಾ. ದೆನ್ ಎಸ್ earnings, ಎ ಅಂತಕ್ಕಂಥವ್ರು ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ರು? 25 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ರು. ನೋಡಿ, ಎ ಪ್ರೊಡ್ಯೂಸಸ್ 25 ಯೂನಿಟ್ ಇಂಟು 3 ರೂಪಾಯಿ, ಈಗ ತಾನೇ ಬಂತು 3 rupees. therefore 75 rupees per day. ದೆನ್ ಬಿಸ್ earnings, ಬಿ ಅಂತಕ್ಕಂಥವ್ರು ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ರು? ವರ್ಕರ್ ಬಿ ನೋಡಿ 30 ಯೂನಿಟ್ಸ್ ಅಂತಾರೆ ಇಂಟು 3 rupees, ಈಗ ತಾನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು. ಮಲ್ಟಿಪ್ಲೈ ಮಾಡಿದ್ರೆ 90 rupees ಪರ್ ಡೇ ಅಂತ ಬಂತು. ಓಕೆ, ಇದು ಪ್ರಾಬ್ಲಮ್ ನ ಆನ್ಸರ್ ಮಾಡೋ ವಿಧಾನ ಸ್ಟ್ರೈಟ್ ಪೀಸ್ ರೇಟ್ ಅಲ್ಲಿ. ಲೆಟ್ ಅಸ್ ಗೋ ಫಾರ್ ಕ್ಯಾಲ್ಕುಲೇಷನ್ ಆಫ್ ಪೀಸ್ ರೇಟ್ ಅಂಡರ್ ಟೇಲರ್ಸ್ ಬೇಸಿಸ್ ಅಥವಾ ಟೇಲರ್ ಸಿಸ್ಟಮ್. ಬನ್ನಿ, ಏನ್ ಆನ್ಸರು? ಫಸ್ಟ್ ಒನ್, ಸ್ಟ್ಯಾಂಡರ್ಡ್ ಔಟ್ಪುಟ್ ಬೇಕು ನಮಗೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ವಾಟ್ ಈಸ್ ಸ್ಟ್ಯಾಂಡರ್ಡ್ ಔಟ್ಪುಟ್? ಅಗೇನ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಈಸ್ ಈಕ್ವಲ್ ಟು 20 minutes ಇನ್ 20 minutes ಅಲ್ಲಿ 1 ಯೂನಿಟ್ ಆಗ್ತಿತ್ತು. ಹಾಗಾದ್ರೆ 1 ಗಂಟೆಗೆ 3 ಯೂನಿಟ್ಸ್ ಅವಾಗಲೇ ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು, 3 ಗಂಟೆ. ದೆನ್ ಇನ್ ಎ ಡೇ, ಒಂದು ದಿವಸಕ್ಕೆ 9 ಗಂಟೆ ಕೆಲಸ ಮಾಡಿದಾಗ 9 hours ಇಂಟು 1 ಗಂಟೆಯಲ್ಲಿ 3 ಯೂನಿಟ್ಸ್ ಮಾಡಿದಾಗ 27 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ನಾವು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿದ್ವಿ. ದಿಸ್ ಇಸ್ ಸ್ಟ್ಯಾಂಡರ್ಡ್ ಔಟ್ಪುಟ್ 27 ಯೂನಿಟ್ಸ್. ಓಕೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಈಸ್ ಈಕ್ವಲ್ ಟು 27 ಯೂನಿಟ್ಸ್. ಬನ್ನಿ, ಈಗ ಎಫಿಷಿಯನ್ಸಿ ರೇಟ್ ಕ್ಯಾಲ್ಕುಲೇಟ್ ಮಾಡೋದು. ನಾವು 27 ಮಾಡಿ ಅಂತ ಹೇಳಿದೀವಿ, ಅವ್ರು ಎಷ್ಟು ಮಾಡಿದ್ದಾರೆ ಅದೆಷ್ಟು ಪರ್ಸೆಂಟೇಜ್ ಬರುತ್ತೆ? ಫಸ್ಟ್ ಒನ್, ಎಫಿಷಿಯನ್ಸಿ ರೇಟ್ ಈಸ್ ಈಕ್ವಲ್ ಟು actual output divided by standard output into 100. actual output ಫಸ್ಟ್ ಎಸ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಿ. ಎ ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ರು? ನಮ್ಮ ಪ್ರಾಬ್ಲಮ್ ಅಲ್ಲಿ ಹೇಳ್ತಿದ್ವಿ 25 ಯೂನಿಟ್ 25 ಡಿವೈಡೆಡ್ ಬೈ ಪ್ರೊಡ್ಯೂಸ್ ಮಾಡಬೇಕಾಗಿರೋದು ಎಷ್ಟು? ಈಗ ತಾನೇ ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಬ್ಲೂ ಕಲರ್ ಅಲ್ಲಿ ಇದೆ 27 ಯೂನಿಟ್ಸ್ ಇಂಟು 100. ಇಟ್ ಈಸ್ 92.6%. 100 ಗಿಂತ ಕಡಿಮೆ ಇದೆ. ಅದಕ್ಕೋಸ್ಕರ ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ ಎಷ್ಟಪ್ಪ ಅಂದ್ರೆ 80% ಆಫ್ ನಾರ್ಮಲ್ ಪೀಸ್ ರೇಟ್. ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಸರ್ ಅವಾಗಲೇ 83% ತಗೊಂಡ್ರೆ ಹೇಗೆ ಅಂತ. ನೋಡಿ, ನಮ್ಮ ಪ್ರಾಬ್ಲಮ್ ಅಲ್ಲಿ
ಪರ್ಟಿಕ್ಯುಲರ್ ಆಗಿ ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ ಎಷ್ಟು ಅಂತ ಕೊಟ್ಬಿಡ್ತಾರೆ. ಇಲ್ಲಿ 80% ತಗೊಳ್ಳಿ, ಬಿಲೋ ಸ್ಟ್ಯಾಂಡರ್ಡ್ ಯಾರು ಕಡಿಮೆ ಕೆಲಸ ಮಾಡಿದ್ರೆ ಅವ್ರಿಗೆ 80% ಕೊಡಿ ಅಂತ ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫೈ ಮಾಡಿದ್ರೆ ನಾವು ಅದನ್ನೇ ತಗೋಬೇಕು. ಚೆನ್ನಾಗಿ ಕೆಲಸ ಮಾಡಿರೋರಿಗೆ 120% ಅಂತಾರೆ. ನಮ್ ರೂಲ್ಸ್ ಪ್ರಕಾರ 175 ಕೊಡ್ಬೇಕಿತ್ತು. ಈಗ ಇಲ್ಲಿ ಇಟ್ ಈಸ್ ಲೆಸ್ ದ್ಯಾನ್ 100% ಇದ್ರೆ 80% ಕೊಡ್ಬೇಕು. ದೆನ್ ಹಾಗೇನೆ ಪೀಸ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋಣ. ಅವ್ರು ಪ್ರೊಡ್ಯೂಸ್ ಮಾಡಿದ್ದು 30 ಯೂನಿಟ್. ಎಲ್ಲಿತ್ತು? ಲೆಟ್ ಅಸ್ ಗೋ ಅಂಡ್ ಚೆಕ್. ವರ್ಕರ್ ಬಿ ಪ್ರೊಡ್ಯೂಸಸ್ 30 ಯೂನಿಟ್ಸ್ ಡಿವೈಡೆಡ್ ಬೈ ನಾವು ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿದ್ದು ಇಲ್ಲೇ ಬಂತು ನೋಡ್ರಿ, ಬ್ಲೂ ಕಲರ್ 27 ಯೂನಿಟ್ಸ್ ಇಂಟು 100. ಇಟ್ ಈಸ್ 111.11%. ಅಂದ್ರೆ 100% ಗಿಂತ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವರಿಗೆ ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ ಎಷ್ಟು ಅಂದ್ರೆ 120%. ಕಾರಣ 100% ಗಿಂತ ಜಾಸ್ತಿ ಇದೆ. ನಾವು ಇಲ್ಲಿ ನೋಡಿ ನಾನು ಬರ್ದಿದ್ದೀನಿ. ಇನ್ ದಿಸ್ ಪ್ರಾಬ್ಲಮ್ ದ ಲೋಯರ್ ಪೀಸ್ ರೇಟ್ 80% and lower piece rate 120% is given specifically. The same is taken as differentials for calculation of wages in this problem. In this problem, this is very important. ಇಲ್ಲಿ ಮಾತ್ರ ನಾರ್ಮಲ್ ಆಗಿ ಬಿಲೋ ಅಂದ್ರೆ 83%, ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು 100 ಅಥವಾ 100 ಗಿಂತ ಜಾಸ್ತಿ ಇದ್ರೆ 175%. ಓಕೆ, ದೆನ್ ಗೋ ಆನ್ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್. ಟೇಲರ್ಸ್ ಪ್ರಕಾರ ಅರ್ನಿಂಗ್ಸ್ ಫಾರ್ಮುಲಾ ನಾವು ಮರ್ತು ಹೋಗ್ಬಾರ್ದು. ಮೊದಲನೇದು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ into normal rate per piece ಅಥವಾ piece rate into differentials applicable. ಮೊದಲನೇದು ಏಸ್ ಅರ್ನಿಂಗ್ಸ್ ನೋಡೋಣ. 25 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರು, 25 ಯೂನಿಟ್ಸ್ ಮರ್ತೋಗ್ಬಾರ್ದು ನಾವು. ಪ್ರಾಬ್ಲಮ್ ಅಲ್ಲಿ ನೋಡಿ, ಎ ಪ್ರೊಡ್ಯೂಸ್ಡ್ 25 ಯೂನಿಟ್ಸ್ ಇಂಟು ರೇಟ್ ಪರ್ ಯೂನಿಟ್ ಎಷ್ಟು? 3 rupees. 3 rupees ಇದೆಲ್ಲಿಂದ ಬಂತು? ನಾವು ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸಿ 3 rupees. ಓಕೆ, ದೆನ್ ಇಂಟು 80% ಯಾಕೆ ತಗೊಂಡ್ವಿ ಅಂತಂದ್ರೆ ನಮ್ಮ ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫೈ ಮಾಡಿದ್ರು ಕಡಿಮೆ ಕೆಲಸ ಮಾಡೋರಿಗೆ 80%. ಸೊ ದೇರ್ ಫೋರ್ ಆನ್ಸರ್ ಈಸ್ 60 rupees per day. ದೆನ್ ಪೀಸ್ ಅರ್ನಿಂಗ್ಸ್ 30 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರು ಇಂಟು 3 rupees ಇಂಟು 120%. ಅಗೇನ್ ವಾಟ್ ಈಸ್ ದಿಸ್ 120%? ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ನೋಡಿ. ಇವರು ಈ ಎಫಿಷಿಯನ್ಸಿ 100% ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ 120% ತಗೋಬೇಕು ಅಂತಿದೆ. ಅದಕ್ಕೋಸ್ಕರ 120%. ಇಟ್ ಬಿಕಮ್ಸ್ 108 rupees per day. ಸೊ ಓಕೆ, ಇದು ಆನ್ಸರ್ ಮಾಡೋ ವಿಧಾನ. ಓಕೆ, ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಈಗ ಒಂದಷ್ಟು ಪ್ರಾಬ್ಲಮ್ಸ್ ನಿಮಗೆ ತೋರಿಸ್ತಿದ್ದೀನಿ ನಾನು. ಯು ಕ್ಯಾನ್ ಟ್ರೈ ಅಟ್ ಹೋಮ್. ನೀವೇ ಒಂದು ಪ್ರಯತ್ನ ಮಾಡಬಹುದು. ಒಂದೆರಡು ಪ್ರಾಬ್ಲಮ್ ಕೊಡ್ತೀನಿ, ಅದಕ್ಕೆ ಐ ವಿಲ್ ಗಿವ್ ಯು ದ ಆನ್ಸರ್ಸ್ ಆಲ್ಸೋ. ಇದು ಆನ್ಸರ್ಸ್ ಬರುತ್ತೆ. ಸೊ ಯು ಕ್ಯಾನ್ ಟ್ರೈ ಫಾರ್ ಮೂರ್ ಆನ್ಸರ್ಸ್. ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇ ಪ್ರಾಬ್ಲಮ್. With the help of the following information, you are required to ascertain the wages paid to workers Amit and Shreyas under the Taylor system. Taylor system ಬಗ್ಗೆ ಮಾತ್ರ. Standard time allowed 100 units per hour. Normal wage rate 50 rupees per hour. Differential rates applied 80% piece rate below standard. ಈಗ ತಾನೇ ಮಾಡಿದ್ವಿ ಎರಡನೇ ಪ್ರಾಬ್ಲಮ್ ಮಾತ್ರ. Then 120% when at or above standard. 100% ಅಥವಾ 100ಕ್ಕಿಂತ ಜಾಸ್ತಿ ಇರೋರಿಗೆ 120% ಕೊಡಿ. ಹಿಂಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಇದೇ ತಗೋಬೇಕು. ಇಲ್ಲ ಅಂದ್ರೆ ಬಿಲೋ ಸ್ಟ್ಯಾಂಡರ್ಡ್ ಅಂದ್ರೆ 83%, ಅಬೌವ್ ಸ್ಟ್ಯಾಂಡರ್ಡ್ ಅಂದ್ರೆ 175% ತಗೋಬೇಕು. ದಿಸ್ ಇಸ್ ದ ಆನ್ಸರ್. ಎರಡನೇ ಪ್ರಾಬ್ಲಮ್ ಇನ್ನೊಂದ್ಸಲ ನೋಡಿ. ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆಫ್ ವರ್ಕರ್ ಎ ಅಂಡ್ ಬಿ ಅಂಡರ್ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಅಂಡ್ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಎರಡು ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ದೇರ್ ಆರ್ 2 ವರ್ಕರ್ಸ್. ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ 50 units per hour ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಬಿಟ್ಟಿದ್ದಾರೆ. ನಾರ್ಮಲ್ ರೇಟ್ ಪರ್ ಅವರ್ 100 rupees ಅದನ್ನು ಕೊಟ್ಬಿಟ್ಟಿದ್ದಾರೆ. ದೆನ್ ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ 80% ಬಿಲೋ ಸ್ಟ್ಯಾಂಡರ್ಡ್, ಯಾರು ಕಡಿಮೆ ಕೆಲಸ ಮಾಡೋದು. 120% ಅಟ್ ಆರ್ ಅಬೌವ್ ಸ್ಟ್ಯಾಂಡರ್ಡ್, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ 100%, 100ಗಿಂತ ಜಾಸ್ತಿ ಇದ್ರೆ 120% ವೇಜಸ್ ಕೊಡಿ. ಇನ್ ಎ ಡೇ ಆಫ್ 8 hours. ನೋಡಿ, ಇನ್ನೇನ್ ಪ್ರಾಬ್ಲಮ್ಸ್ ಅಲ್ಲಿ ನಾವು 9 hours ತಗೊಂಡಿದ್ವಿ, ಅವ್ರು 9 ಕೊಟ್ಟಿದ್ರು, ಇಲ್ಲಿ 8 ಕೊಡ್ತಾರೆ. ಸಪೋಸ್ ಇಲ್ಲಿ ಒಂದ್ ದಿವಸಕ್ಕೆ ಎಷ್ಟು ಅವರ್ಸ್ ಕೆಲಸ ಮಾಡಿದ್ದಾರೆ ಅಂತ ಕೊಟ್ಟಿಲ್ಲ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ರೇಟ್ಸ್ ಅಕಾರ್ಡಿಂಗ್ ಟು ಫ್ಯಾಕ್ಟರೀಸ್ ಆಕ್ಟ್ ಆಫ್ 1948 8 hours per day ನೇ ತಗೋಬೇಕಾಗುತ್ತೆ. ಆಶಾ ಪ್ರೊಡ್ಯೂಸ್ಡ್ 300 units, ಭಾರ್ಗವಿ ಪ್ರೊಡ್ಯೂಸ್ಡ್ 450 units. ಇದನ್ನ ನಾವು ಆನ್ಸರ್ ಮಾಡಿದ್ರೆ ದೀಸ್ ಆರ್ ದ ಆನ್ಸರ್ಸ್. ಸ್ಟ್ರೈಕ್ ಪೀಸ್ ರೇಟ್ ಅಲ್ಲಿ ಆಶಾ 600, ಭಾರ್ಗವಿ 900 ಬರುತ್ತೆ. ಟೇಲರ್ ಸಿಸ್ಟಮ್ ಅಲ್ಲಿ 480 ಆಶಾಗೆ, 1080 ಇವ್ರಿಗೆ ಯಾರು ಬರುತ್ತೆ, ಭಾರ್ಗವಿಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.